ನಂಜನಗೂಡು ಪಟ್ಟಣ ಪುರಸಭೆಯಿಂದ ನಗರಸಭೆಯಾದ ಹಿನ್ನೆಲೆಯಲ್ಲಿ ದೇವಿರಮ್ಮನಹಳ್ಳಿ ಹಾಗೂ ದೇಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಹಲವಾರು ಬಡಾವಣೆಗಳು ನಗರಸಭೆಗೆ ಸೇರ್ಪಡೆಯಾಗಿವೆ. ಅಲ್ಲಿನ ನಿವಾಸಿಗಳಿಗೆ ಅಗತ್ಯವಾದ ಮೂಲಸೌಕರ್ಯ ಕಲ್ಪಿಸಲು ನಗರಸಭೆಗೆ ಅನುದಾನದ ಕೊರತೆ ಎದುರಾಗುತ್ತಿದೆ. ನಂಜನಗೂಡು ಪಟ್ಟಣದ ವ್ಯಾಪ್ತಿ ಈಗಾಗಲೇ ಸಾಕಷ್ಟು ವಿಸ್ತಾರಗೊಂಡಿದ್ದು ಹೊಸ ಬಡಾವಣೆಗಳು ಸೇರ್ಪಡೆಯಾಗಿವೆ. ವಿಶೇಷವಾಗಿ ದೇವಿರಮ್ಮನಹಳ್ಳಿ ಮತ್ತು ದೇಬೂರು ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಬಡಾವಣೆಗಳಲ್ಲಿ ರಸ್ತೆ, ಚರಂಡಿ ವ್ಯವಸ್ಥೆ, ಯುಜಿಡಿ, ಬೀದಿ ದೀಪಗಳು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಪೂರ್ಣಗೊಳ್ಳಬೇಕಿದೆ ಎಂದು ಶಾಸಕರು ಹೇಳಿದ್ದಾರೆ. ಹೆಚ್ಚಿನ ಅನುದಾನ ಒದಗಿಸುವಂತೆ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರಲ್ಲಿ ಸದನದಲ್ಲಿ ಗಮನ ಸೆಳೆಯಲಾಯಿತು. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ನಂಜನಗೂಡು ಪಟ್ಟಣಕ್ಕೆ ಸಮೀಪದಲ್ಲಿರುವಂತಹ ದೇವರಮ್ಮನಹಳ್ಳಿ ಮತ್ತು ದೇಬೂರು ಗ್ರಾಮ ಪಂಚಾಯಿತಿಗಳು, ಈ ಎರಡು ಪಂಚಾಯಿತಿಗಳಿಂದ ಹಲವಾರು ನಮ್ಮ ಲೇಔಟ್ಗಳು, ಹೊಸದಾಗಿ ಡೆವಲಪ್ ಆಗಿರುವಂತಹ ಲೇಔಟ್ಗಳು ನಮ್ಮ ನಗರಸಭೆಗೆ ಸೇರ್ಪಡೆ ಆಗಿದ ನಂತರ ಅಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ವಿಚಾರವಾಗಿ ನಾನು ಮಾನ್ಯ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ನಾನು ಬಯಸ್ತೇನೆ. ದುರ್ನಾರಾಯಣ ಅವರು ಪ್ರಶ್ನೆ ಕೇಳಿದ್ದಾರೆ. ಅದರ ಹೊಸ ಪಂಚಾಯತ್ 2 ಇನ್ಕ್ಲೂಡ್ ಆಗಿದೆ. ಅದರಲ್ಲಿ 4 ಸ್ಕೀಮ್ನಲ್ಲಿ ಆಲ್ರೆಡಿ ದುಡ್ಡು ಹೋಗಿದೆ. ನಗರ ಉತ್ಥಾನ್ನಲ್ಲಿ 2,70,00,000 ಹೋಗಿದೆ. SFCನಲ್ಲಿ 1,30,00,000 ಹೋಗಿದೆ. 15 ಫೈನಾನ್ಸ್ ದುಡ್ಡು ಬಂದಿದೆ. ಮತ್ತು ಸ್ಪೆಷಲ್ ಫಂಡ್, ಸಿಎಂದು ಸ್ಪೆಷಲ್ ಫಂಡ್ನಲ್ಲಿ ಒಂದು 10 ಕೋಟಿ ಹೋಗಿದೆ. ಇನ್ನು ಹೊಸ ಪಂಚಾಯತ್ ಇದೆ, ಇನ್ನ ಜಾಸ್ತಿ ಹಣ ಬೇಕಂತ ಕೇಳಿದ್ದಾರೆ. ಮೋಸ್ಟ್ಲಿ ಹೊಸ ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಿ ಅವರಿಗೆ ಕನ್ಸಿಡರ್ ಮಾಡ್ತೇನೆ. ಮುಂದೆ ಬರುವ ಹೊಸ ಬಜೆಟ್ನಲ್ಲಿ ಅಗತ್ಯ ಅನುದಾನ ಒದಗಿಸುವುದಾಗಿ ಭರವಸೆ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ.